ಆತ್ಮೀಯರೇ, ಎಲ್ಲ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರಗಳು. ಈ ದಿನ ಈ ಒಂದು ವಿಡಿಯೋ ಮೂಲಕ ತಮಗೆ SATS ಹಾಗೂ SATS MDMನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹಾಗೂ ವಿದ್ಯಾರ್ಥಿಗಳು ಆಹಾರ ಮತ್ತು ಹಾಲು ಸ್ವೀಕರಿಸಿದ ಮಾಹಿತಿ, ಮೊಟ್ಟೆ ಬಾಳೆಹಣ್ಣು ಸ್ವೀಕರಿಸಿದ ಮಾಹಿತಿ ಎಂಟ್ರಿ ಮಾಡುವ ವಿಧಾನವನ್ನು ತೋರಿಸಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ, 2 ಆ್ಯಪ್ಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಆ 2 ಆ್ಯಪ್ಗಳನ್ನು ಇಲ್ಲಿ ನೋಡ್ಬೋದು. ಒಂದು SATS ಅಂತ ಹೇಳಿದೆ, ಇನ್ನೊಂದು SATS MDM ಅಂತಿದೆ. ಈ 2 ಆ್ಯಪ್ಗಳನ್ನು ತಾವು ಮೊದಲು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಾವೇನು ಮಾಡಬೇಕು, ತಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಂತ ಹೇಳಿರುತ್ತೆ. ತಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ಲೇಸ್ಟೋರ್ ಅಂತಿದೆ. ಪ್ಲೇಸ್ಟೋರಲ್ಲಿ ಹೋಗಿ ತಾವು ಸರ್ಚ್ ಮಾಡಬೇಕು SATS ಅಂತೇಳಿ. SATS ಅಂತೇಳಿ ಸರ್ಚ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ಈ ಆ್ಯಪು ತಮಗೆ SATS ಕರ್ನಾಟಕ ಅಂತ ಇದೆ. ಆ ಒಂದು ಆ್ಯಪನ್ನು ಇಲ್ಲಿ ಪಕ್ಕದಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ, ಅಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ. ತಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನು ಅಪ್ಡೇಟ್ ಮಾಡೋ ಅಗತ್ಯತೆ ಇರೋದರಿಂದ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈ ರೀತಿ SATS ಕರ್ನಾಟಕ ಅನ್ನುವಂಥ ಆ್ಯಪನ್ನು ತಾವು ಮೊದಲು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿ ಓಪನ್ ಅನ್ನುವಂತಹ ಒಂದು ಟೈಟಲ್ ಓಪನ್ ಆಗುತ್ತೆ. ಇದಾದ ನಂತರ ಇನ್ನೊಂದು ಆ್ಯಪ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಅದೇ ಪ್ಲೇಸ್ಟೋರಲ್ಲಿ ಹೋಗಿ STS MDM ಅಂತ ಹೇಳಿ ಸರ್ಚ್ ಮಾಡಬೇಕು. STS MDM ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಇನ್ನೊಂದು ಆ್ಯಪ್ ನಿಮಗೆ ಕಾಣಿಸ್ತಾ ಇದೆ, STS MDM ಅಂತೇಳಿ. ಇಲ್ಲಿ ಈ ಚಿತ್ರವನ್ನು ತಾವು ಗಮನಿಸ್ಬೋದು. ಇಲ್ಲಿ ಓಪನ್ ಅಂತ ಏನಿದೆ, ಅಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ. ತಾವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ನಂತರ ಈ 2 ಆ್ಯಪ್ಗಳು ಇನ್ಸ್ಟಾಲ್ ಆಗುತ್ತೆ ಮೊಬೈಲಲ್ಲಿ. ಇನ್ಸ್ಟಾಲ್ ಆಗಿರೋ ಆ್ಯಪ್ಗಳನ್ನು ಇಲ್ಲಿ ಒಂದೇ ಕಡೆ ನಾನು ಇಟ್ಕೊಂಡಿದ್ದೇನೆ. ಈ ರೀತಿ ಇಟ್ಕೊಂಡ್ರೆ ತಮಗೂ ಕೂಡ ಮಾಹಿತಿಯನ್ನು ಬೇಗ ಎಂಟ್ರಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದರಲ್ಲಿ ಮೊದಲು SATSಲ್ಲಿ ಹೋಗಬೇಕು. SATS ಸ್ಟೂಡೆಂಟ್ ಅಚೀವ್ಮೆಂಟಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ SATSನ್ನು ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದ ಮೇಲೆ ತಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹಾಕ್ತೀರಿ. ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿದ ನಂತರ ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟ ನಂತರ ದಿಸ್ ಐಕಾನ್ ಇಂಡಿಕೇಟ್ ದಟ್ ರಿಕ್ವೈರ್ಡ್ ಇಂಟರ್ನೆಟ್ ಕನೆಕ್ಷನ್ಸ್ ಫಾರ್ ದಿಸ್ ಆ್ಯಕ್ಟಿವಿಟಿ ಅಂತಿರುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇರೋ ಕಡೆ ಈ ರೀತಿ ತಾವು ಮೊದಲನೇ ಬಾರಿ ಲಾಗಿನ್ ಆದ ತಕ್ಷಣ ಒಂದು ಮಾಹಿತಿಯನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ, ಮೊದಲನೇ ಬಾರಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಬಿಫೋರ್ ಪ್ರೊಸೆಸಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ ಅಂತೇಳಿ. ಒಂದು ಸಾರಿ ಈ ಆ್ಯಪನ್ನು ಹಾಕಿದಾಗ ಈ ರೀತಿ ತಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಗೆಟ್ ಆಲ್ ಮಾಸ್ಟರ್ ಅಂತ ಇದೆ, ಜೊತೆಗೆ ಗೆಟ್ ಆಲ್ ಸ್ಟೂಡೆಂಟ್ ಅಂತ ಇದೆ, ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಇದೆ, ಆಲ್ ಟೀಚರ್ ಅಂತ ಇದೆ, ಟೀಚರ್ ಡೈಲಿ ಅಟೆಂಡೆನ್ಸ್ ಅಂತ ಇದೆ. ಇದೆಲ್ಲದರ ಕೆಳಗಡೆ ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ. ಆ ಡೌನ್ಲೋಡನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಗೆಟ್ ಆಲ್ ಡೌನ್ಲೋಡ್ ಮಾಸ್ಟ್ರಲ್ಲಿ ಡಾಟಾ ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಡಾಟಾ ಡೌನ್ಲೋಡ್ ಕಂಪ್ಲೀಟೆಡ್ ಆದ ನಂತರ ತಾವು ಅಟೆಂಡೆನ್ಸನ್ನು ಹಾಕ್ಬೋದು. ಈಗ ಇಲ್ಲಿ ತಮ್ಮ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀರಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು, ಟೀಚರನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ಅಂತ ಕೊಡಬೇಕು. ಫಿಲ್ ಅಟೆಂಡೆನ್ಸ್ ಅಂತ ಕೊಟ್ಟಾಗ ಇಲ್ಲಿ ಆಲ್ ಸೆಲೆಕ್ಟ್ ಅಂತ ಏನಿರುತ್ತೆ, ಆಲ್ ಸೆಲೆಕ್ಟ್ ಕಾಣ್ತಾ ಇದೆ. ಇಲ್ಲಿ ಮೇಲ್ಗಡೆ ಪಕ್ಕದಲ್ಲಿ ಒಂದು ಸಣ್ಣ ಬಾಕ್ಸ್ ಇದೆ. ಈ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗುವ ಮುಂಚೆ ಇಲ್ಲಿ ತಮಗೆ 2 ಆಪ್ಷನ್ ಬರುತ್ತೆ, ಇನ್ ಪ್ರಿಮಿಸಿಸ್, ಆನ್ಲೈನ್ ಅಂತ. ತಾವು ಇನ್ ಪ್ರಿಮಿಸಿಸನ್ನು ಕ್ಲಿಕ್ ಮಾಡಬೇಕು. ಇನ್ ಪ್ರಿಮಿಸಸ್ಸನ್ನು ಕ್ಲಿಕ್ ಮಾಡಿದ ನಂತರ ಈ ಮಕ್ಕಳಲ್ಲಿ ಯಾರಾದರೂ ಮಕ್ಕಳು ಆಬ್ಸೆಂಟ್ ಆಗಿದ್ದರೆ ಅದನ್ನು ಆಬ್ಸೆಂಟ್ ಅಂತ ತೋರಿಸ್ಬೇಕು. ತೋರಿಸಿದ ನಂತರ ಮೇಲ್ಗಡೆ ಏನು ರೈಟ್ ಮಾರ್ಕ್ ಇದೆ, ಇದನ್ನು ಎಂಟ್ರಿ ಮಾಡೋದನ್ನು ಮರೆಯೋಂಗಿಲ್ಲ. ಈ ರೈಟ್ ಮಾರ್ಕನ್ನು ಕಡ್ಡಾಯವಾಗಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದೇ ರೀತಿ 9ನೇ ತರಗತಿ ಫಿಲ್ ಆಲ್ ದ ಅಟೆಂಡೆನ್ಸ್, ಅಂದರೆ ತಮಗೆ ಈಗಾಗಲೇ ಇವರು ಅಟೆಂಡೆನ್ಸನ್ನು ಹಾಕಿರೋದ್ರಿಂದ ಈ ಶಾಲೆಯವರು ಈ ರೀತಿ ಆಬ್ಸೆಂಟ್ ಆಗಿರೋರನ್ನು ಬಿಟ್ಟು ಅಟೆಂಡೆನ್ಸ್ ಇರೋರನ್ನು ಮಾತ್ರ ಗುರುತಿಸಿದ್ದಾರೆ. ಅದೇ ರೀತಿ 10ನೇ ತರಗತಿ, ತಾವು ಕೂಡ ಹೀಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿ
ಎಲ್ಲ ತರಗತಿಗಳನ್ನು ಅಟೆಂಡೆನ್ಸ್ ಹಾಕಿದ ನಂತರ ತಾವು ಇಲ್ಲಿ ಮೇಲ್ಗಡೆ 3 ಚುಕ್ಕಿ ಕಾಣಿಸುತ್ತೆ ಬಲಗಡೆಗೆ. ಆ 3 ಚುಕ್ಕಿಗಳಲ್ಲಿ ಕ್ಲಿಕ್ ಮಾಡಿದರೆ ಸಿಂಕ್ ಡೇಟಾ ಅಂತ ಬರುತ್ತೆ. ಆ ಸಿಂಕ್ ಡೇಟಾವನ್ನು ಕೊಟ್ಟು ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡೇಟಾ ಅಂತ ಹೇಳಿ ಕೊಡಬೇಕು. ಆವಾಗ ಡಾಟಾ ಸಿಂಕ್ರನೈಸ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿಗೆ ಒಂದು ಕೆಲಸ ಮುಗೀತು. ಮುಗಿದ ತಕ್ಷಣ ನಿಮ್ಮಲ್ಲಿ 2 ಆ್ಯಪ್ಗಳಿದ್ದರೆ, ಅಂದರೆ ನಾನು ಮೊದಲೇ ತೋರಿಸಿದೆ ತಾನು ನಿಮಗೆ ಯಾವ ರೀತಿ ಅಂತ ಹೇಳಿದರೆ, ಈ 2 ಆ್ಯಪ್ಗಳನ್ನು ತಾವು ಮೊದಲೇ ಇಟ್ಕೊಂಡಿದ್ರೆ, ಈಗ ಹೊಸದಾಗಿ ಆ್ಯಪಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಏನಾಗಿದೆ ಅಂದರೆ, ನಾವು ಅಟೆಂಡೆನ್ಸನ್ನು ಹಾಕಿದ ತಕ್ಷಣ ಅದು STS MDMಗೆ ಹೋಗ್ಬಿಡುತ್ತೆ. ತಾವು ಮತ್ತೆ STS MDMನ್ನು ಕ್ಲಿಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಮೊದಲನೇ ಬಾರಿ ಡೌನ್ಲೋಡ್ ಡೇಟಾ ಅಂತ ಕೊಡಬೇಕಾಗುತ್ತೆ. ಈ ರೀತಿ ಅಲ್ಲೂ ಕೂಡ ಡಾಟಾ ಡೌನ್ಲೋಡ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಸಿಂಕ್ ಮಾಸ್ಟರ್ ಪಕ್ಕದಲ್ಲಿ ಲೆಫ್ಟ್ ಆರೋ ಮಾರ್ಕ್ ಇದೆ, ತಮಗೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಈ ಲೆಫ್ಟ್ ಆರೋ ಮಾರ್ಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ವಾಪಸ್ MDM ಬೆನಿಫಿಷರಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ, ಸೆಕ್ಷನ್ ಇದೆ, ಅಟೆಂಡೆನ್ಸ್ ಬೈ ಅಂತ ಇರುತ್ತೆ. ಅಲ್ಲಿ ಒಬ್ಬ ಶಿಕ್ಷಕರ ಹೆಸರನ್ನು ತಗೊಂಡು ಫಿಲ್ ಅಟೆಂಡೆನ್ಸ್ ಅಂತ ಕೊಡಬೇಕು. ಫಿಲ್ ಅಟೆಂಡೆನ್ಸ್ ಕೊಟ್ಟು ಇಲ್ಲಿ ಮೀಲ್ಸ್ ಮತ್ತು ಮಿಲ್ಕನ್ನು ಸೆಲೆಕ್ಟ್ ಮಾಡಬೇಕು. ಮೀಲ್ಸ್ ಮತ್ತು ಮಿಲ್ಕನ್ನು ಸೆಲೆಕ್ಟ್ ಮಾಡ್ತೀವಿ, ಆದರೆ ಶನಿವಾರ ದಿನ ಮಿಲ್ಕ್ ಹಾಕಬಾರ್ದು. ಭಾಳಷ್ಟು ಜನ ಇಲ್ಲಿ ತಪ್ಪು ಮಾಡ್ತಾರೆ. ಶನಿವಾರ ದಿನ ಕೂಡ ಮಿಲ್ಕನ್ನು ಸೆಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ಮಿಲ್ಕನ್ನು ಯಾವುದೇ ಕಾರಣಕ್ಕೂ ಶನಿವಾರ ಸೆಲೆಕ್ಟ್ ಮಾಡಬೇಡಿ. ಉಳಿದ ದಿನ ಮಿಲ್ಕನ್ನು ಸೆಲೆಕ್ಟ್ ಮಾಡಿ. ಶನಿವಾರ ಆಗಿದ್ದರೆ ಮಿಲ್ಕನ್ನು ಸೆಲೆಕ್ಟ್ ಮಾಡಬೇಡಿ. ಸೆಲೆಕ್ಟ್ ಮಾಡ್ದೇ ಇಲ್ಲಿ ಆಬ್ಸೆಂಟ್ ಆಗಿರೋ ಅಂಥವ್ರನ್ನ ಮತ್ತೆ ತಾವು ಪುನಃ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅಲ್ಲಿ ತಾವು ಅಟೆಂಡೆನ್ಸಲ್ಲಿ ಹಾಜರಾತಿ ಹಾಕಿದರೆ ಅವ್ರಿಗೆ ಮಾತ್ರ ಮಿಲ್ಕ್ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಅಲ್ಲಿ ಏನು ಅಟೆಂಡೆನ್ಸಲ್ಲಿ ಯಾವ ರೀತಿ ಹಾಕಿದ್ರಿ, ಬಾಣದ ಗುರುತು ಏನು ಕಾಣ್ತಾ ಇದೆ, ಆ ಬಾಣದ ಗುರುತನ್ನು ರೈಟ್ ಮಾರ್ಕನ್ನು ಹಾಕಬೇಕು. ರೈಟ್ ಮಾರ್ಕಲ್ಲ, ಬಾಣದ ಗುರುತು. ಇದೇ ಥರ ಮುಂದಿನ ತರಗತಿ ತಗೊಂಡು ಫಿಲ್ ಅಟೆಂಡೆನ್ಸ್ ಅಂತ ಕೊಡಬೇಕು. ಮೀಲ್ಸ್ ಅಂತ ತೊಗೋಬೇಕು. ಮಿಲ್ಕ್ ಅಂತ ಇವತ್ತು ಶನಿವಾರ ಆದರೆ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಪ್ರೆಸೆಂಟ್ ಇದ್ದಾರೋ ಅವರಿಗೆಲ್ಲ ಇಲ್ಲಿ ಮೀಲ್ಸ್ ಸೆಲೆಕ್ಟ್ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಯಾರು ಊಟ ಮಾಡಿಲ್ಲ ಅಂದರೆ ನೀವು ಡಿಸೆಲೆಕ್ಟ್ ಕೂಡ ಮಾಡಲಿಕ್ಕೆ ಬರುತ್ತೆ. ಎಲ್ಲ ಊಟ ಮಾಡಿದ್ದಾರೆ ಅಂದರೆ ಪ್ರೆಸೆಂಟ್ ಇರೋರು ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ಇರೋ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಇದೇ ರೀತಿ ಎಲ್ಲ ತರಗತಿಗಳನ್ನು ಹಾಕಲೇಬೇಕು. ಯಾವುದೇ ಒಂದು ತರಗತಿಯನ್ನು ಬಿಟ್ಟರೂ ಕೂಡ ಈಗ ಅದು ಸಿಂಕ್ ಆಗೋದಿಲ್ಲ. ಆ ರೀತಿ ಆ್ಯಪನ್ನು ತಯಾರಿಸಿದ್ದಾರೆ. ಯಾರೂ ಇಲ್ಲ ಅಂದರೆ 0 ಆದ್ರೂ ಹಾಕಲೇಬೇಕಾಗುತ್ತೆ. ಅಟೆಂಡೆನ್ಸ್ ಹಾಕಿದ ತಕ್ಷಣ ಈ ರೀತಿ ಮೇಲ್ಗಡೆ ಮತ್ತೆ 3 ಚುಕ್ಕಿ ಇದೆ, ಅಲ್ಲಿ ಸಿಂಕ್ ಅಂತ ಕೊಡಬೇಕು. ರೆಡ್ ಮಾರ್ಕಲ್ಲಿರುತ್ತೆ ಬೆನಿಫಿಷರಿ ಅಟೆಂಡೆನ್ಸ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಡಾಟಾ ಅಂತ ಕೊಡಬೇಕು. ಅಲ್ಲಿಗೆ ಈಗ 2 ಕೆಲಸ ಆಯಿತು. ಅಟೆಂಡೆನ್ಸ್ ಆಯಿತು, ಮಿಲ್ಕು ಮತ್ತು ಮೀಲ್ಸ್ ಕೊಟ್ಟಿದ್ದಾಯಿತು. ನೆಕ್ಸ್ಟು SNF ಪರ್ಚೇಸ್ ಅಂತ ಇದೆ. ಇನ್ನೊಂದು ಅತಿ ಮುಖ್ಯವಾದಂಥ ಒಂದು ಸಬ್ ಟೈಟಲ್ ಇದೆ, SNF ಪರ್ಚೇಸ್ ಅಂತ. ಅದನ್ನು ಕ್ಲಿಕ್ ಮಾಡ್ತೀವಿ. ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಮಗೆ ಕೆಳಗಡೆ ಒಂದು ಪ್ಲಸ್ ಮಾರ್ಕ್ ಕಾಣುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಆ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಈ ದಿನದ ಡೇಟನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಈ ದಿನ ಬನಾನಾ ಎಷ್ಟು ತೊಗೊಂಡಿದ್ವಿ, ಆ ಬನಾನವನ್ನು ಸಂಖ್ಯೆಯನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ 45 ಅಂತ ಅಂತೀನಿ. ಪ್ರೈಸ್ ರೇಟು 6.00. ಎಗ್ಗು ಇವತ್ತೊಂದು 40 ತೊಗೊಂಡ್ವಿ ಅಂತ ಅಂದ್ಕೊಂಡ್ರೆ ಅದರ ಪ್ರೈಸ್ ರೇಟು 5.20 ಹಾಕ್ತೀವಿ. ಈ ರೀತಿ ಹಾಕಿ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ ಕೆಳಗಡೆ ಏನಿದೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ 45 + 40 95 ವಿದ್ಯಾರ್ಥಿಗಳು ಇರಬೇಕು. ಅದನ್ನು ಗುರುತಿಸಿನೇ ತಾವು ಸಬ್ಮಿಟ್ ಕೊಡಬೇಕು. ಇದು ಪರ್ಚೇಸ್ ಆಯಿತು. ಪರ್ಚೇಸ್ ಆದ ನಂತರ ಮತ್ತೆ ವಾಪಸ್ ಬ್ಯಾಕ್ ಬರೋಣ. ಮೇಲೆ ಆರೋ ಮಾರ್ಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಬರ್ತೀವಿ. SNF ಎಂಟ್ರಿ ಅಂತ ಬರುತ್ತೆ. SNF ಎಂಟ್ರಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಇಲ್ಲಿ 3 ಸ್ಟ್ಯಾಂಡರ್ಡ್ಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ತಮ್ಮ ಶಾಲೆಯ ಎಲ್ಲ 5ನೇ ತರಗತಿವರೆಗಿದ್ರೆ 5, 7ನೇ ತರಗತಿವರೆಗಿದ್ರೆ 7 ಸ್ಟ್ಯಾಂಡರ್ಡ್ಗಳನ್ನು ತೋರಿಸುತ್ತೆ. ಈಗ 8ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ಎಲ್ರಿಗೂ ಎಗ್ ಅಂತ ಹೇಳಿ ತೊಗೊಂಡಿರುತ್ತೆ, ಪ್ರೆಸೆಂಟ್ ಇರುವಂಥ ಎಲ್ಲ ಮಕ್ಕಳಿಗೂ. ಯಾರಾದರೂ ಬನಾನ ಸ್ವೀಕರಿಸಿದರೆ ಆ ವಿದ್ಯಾರ್ಥಿ ಮುಂದೆ ಎಗ್ ಪಕ್ಕದಲ್ಲಿ ಬನಾನ ಇದೆ, ಆ ಬನಾನ ಹಾಕ್ಬೋದು. ಎಗ್ಗು ಬನಾನ ಎರಡೂ ತಗೊಳ್ಳಿಲ್ಲ ಅಂದರೆ ರೆಫ್ಯೂಸ್ ಅಂತ ಇರುತ್ತೆ. ರೆಫ್ಯೂಸ್ ಹಾಕಿದ ಕೂಡಲೇ ಯಾಕೆ ರೀಸನ್ ಕೇಳುತ್ತದು. ರೆಫ್ಯೂಸ್ ಮಾಡಿದ್ದಾರೆ, ಬನಾನೂ ತಗೊಳ್ತಿಲ್ಲ ಎಗ್ಗು ತಗೊಳ್ತಿಲ್ಲ ಅಂದರೆ
ರೀಸನ್ ಹಾಕಬೇಕಾಗುತ್ತೆ. ಬನಾನಾ ಕೊಟ್ಟಿದ್ದರೆ ಬನಾನಾ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಕೆಳಗಡೆ ಇಲ್ಲೇನು ಸಬ್ಮಿಟ್ ಅಂತ ಇದೆ, ಆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟನ್ನು ಕ್ಲಿಕ್ ಮಾಡಿದ ನಂತರ ಮತ್ತೆ ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ಮತ್ತೆ 8ನೇ ತರಗತಿ ಆಯಿತು, 9ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀವಿ. ಅಲ್ಲೂ ಕೂಡ ಇದೇ ರೀತಿ ಸೆಲೆಕ್ಟ್ ಮಾಡಿ ಮತ್ತು ಪುನಃ ತಾವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಮತ್ತು ಮುಂದಿನ ತರಗತಿಗೆ ಹೋಗಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಗ್ಗು ಯಾರು ಬಾಳೆಹಣ್ಣು ಯಾರು ಉಪಯೋಗಿಸ್ತಾರೆ, ಯಾರು ತಿಂತಾರೆ, ಆ ಮಕ್ಕಳ ಮುಂದೆ ಬಾಕ್ಸನ್ನು ಏನು ವೃತ್ತ ಇದೆ, ಆ ವೃತ್ತವನ್ನು ಕ್ಲಿಕ್ ಮಾಡಬೇಕು. ಈ ಮೂರಲ್ಲಿ ಒಂದು ಮಾತ್ರ ಸೆಲೆಕ್ಟ್ ಆಗುತ್ತೆ, ಎಗ್ ಅಥವಾ ಬನಾನಾ ಅಥವಾ ರೆಫ್ಯೂಸ್ ಮಾಡಿದ್ದಾರೆ. ರೆಫ್ಯೂಸ್ ಮಾಡಿದರೆ ರೀಸನ್ ಹಾಕಬೇಕು. ಎಗ್ಗು ಮತ್ತು ಬನಾನಾ ಇವೆರಡನ್ನು ಹಾಕಿದರೆ ಯಾವುದೇ ರೀಸನ್ ಕೊಡೋಂಥ ಅವಶ್ಯಕತೆ ಇಲ್ಲ, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ಅಲ್ಲಿಗೆ ನಮ್ಮ ಎಲ್ಲ ಕೆಲಸ ಮುಕ್ತಾಯ ಆಗುತ್ತೆ. ಇದರೊಂದಿಗೆ ಅಟೆಂಡೆನ್ಸನ್ನು ಹಾಕಿದಂಗೆ ಆಗುತ್ತೆ, ಜೊತೆಗೆ ಮೀಲ್ಸ್ ಹಾಕಿದಂಗೆ ಆಗುತ್ತೆ, ಜೊತೆಗೆ SNF ಪರ್ಚೇಸು ಮತ್ತು SNF ಎಂಟ್ರಿ ಇಲ್ಲೇನು ಕಾಣ್ತಾ ಇದೆ ಇಲ್ಲಿ ಮೇಲ್ಗಡೆ ಎರಡು, SNF ಪರ್ಚೇಸ್ ಮೊದಲು ಹಾಕೋಬೇಕು, ನಂತರ SNF ಎಂಟ್ರಿಗೆ ಹೋಗಬೇಕು, SNF ಎಂಟ್ರಿ ಮಾಡಬೇಕು. ಅದ್ರ ಜೊತೆಗೆ CCH ಎಂಟ್ರಿ ಕೂಡ ಇರುತ್ತೆ. CCH ಎಂಟ್ರಿ ಅಂದರೆ ಅಡುಗೆ ಸಿಬ್ಬಂದಿಯವರ ಮಾಹಿತಿಯನ್ನು ಕೂಡ ಹೊಸದಾಗಿ ಎಂಟ್ರಿ ಮಾಡೋದಾದರೆ ಎಂಟ್ರಿ ಮಾಡ್ಬೋದು. ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಅಂತ ಇದ್ದರೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಒಂದು ವೇಳೆ CCH ಎಂಟ್ರಿ ಈಗಾಗಲೇ ಆಗಿದೆ, ಅಟೆಂಡೆನ್ಸ್ ಹಾಕಬೇಕು. ಹೊಸದಾಗಿ ಅಡುಗೆಯವರು ಸಿಬ್ಬಂದಿಯನ್ನು ನೇಮಕ ಮಾಡ್ಕೊಂಡಾಗ ಮಾತ್ರ ಇಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಈಗ ಅಟೆಂಡೆನ್ಸ್ ಹಾಕುವಾಗ CCH ಅಂದರೆ ಅಡುಗೆಯವರ ಅಟೆಂಡೆನ್ಸ್ ಹಾಕುವಾಗ ಈ ಒಂದು ಐಕಾನನ್ನು ಅಥವಾ ಈ ಒಂದು ಸಬ್ ಟೈಟಲನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಪ್ಲಸ್ ಅಂತ ಬರುತ್ತೆ, ಆ ಪ್ಲಸ್ಸನ್ನು ಕ್ಲಿಕ್ ಮಾಡಬೇಕು. ಪ್ಲಸ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಅಡುಗೆ ಸಿಬ್ಬಂದಿಗಳಿರ್ತಾರೆ, ಅವರಿಬ್ಬರನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು. ಓಕೆ ಕೊಟ್ಟ ನಂತರ ತಾವು ಪುನಃ ವಾಪಸ್ ಬಂದು ಸಿಂಕನ್ನು ಒಂದು ಸರಿ ಅಡುಗೆ ಸಿಬ್ಬಂದಿ ಮತ್ತು ಎಲ್ಲವನ್ನು ಹಾಕಿದ ನಂತರ ಸಿಂಕ್ ಕೊಟ್ಟು ಅಪ್ಲೋಡ್ ಡೇಟಾ ಅಂತೇಳಿ ಕೊಡಬೇಕಾಗುತ್ತೆ. ಇಷ್ಟು ಮಾಡಿದರೆ ತಾವು ಎಲ್ಲ ಕೆಲಸವನ್ನು ಮಾಡಿದಾಗುತ್ತೆ. ವಿತಿನ್ 5 to 10 ಮಿನಿಟ್ಸ್ ಒಳಗೆ ಪ್ರತಿದಿನ ಈ ರೀತಿ ತಾವು ಅಟೆಂಡೆನ್ಸನ್ನು ಹಾಕ್ಬೋದು. ಅಟೆಂಡೆನ್ಸ್ ಹಾಕಲಿಕ್ಕೆ ಈ 2 ಆ್ಯಪ್ಗಳನ್ನು ತಾವು ಇಟ್ಕೊಂಡಿರಬೇಕು. ಈ 2 ಆ್ಯಪನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ಅಟೆಂಡೆನ್ಸ್ ಹಾಕಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.